ಇಷ್ಟೆಲ್ಲ ಆಗಲಿ ರೀ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋಕ್ಕಾಗತ್ತಾ? ನೋ ವೇ, ಚಾನ್ಸೇ ಇಲ್ಲ. ಯಾಕೆ ಇಳಿಸೋಕ್ಕಾಗಲ್ಲ? ಹೈಕಮಾಂಡ್ ನಿರ್ಧಾರ ಮಾಡಿದರೆ, ಹೈಕಮಾಂಡ್ ತಿಪ್ಪರ್ಲಾಗಿ ಹೊಡೆದ್ರು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋಕ್ಕಾಗಲ್ಲ. ಬರೆದಿಟ್ಕೊಳ್ಳಿ. ಹೈಕಮಾಂಡ್ ಹೇಳೋದೇ ಇಲ್ಲ ಬಿಡಿ, ಹೈಕಮಾಂಡ್ಗೆ ಹೇಳೋ ಧೈರ್ಯನೇ ಇಲ್ಲ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿರಿ ಅಂತೇಳಿ. ಆದರೆ ಇಲ್ಲಿ ತನಕ ರಾಹುಲ್ ಗಾಂಧಿ ಒಂದೇ ಒಂದು ಮಾತು ಮೂಡಾದ ಬಗ್ಗೆ, ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿಲ್ಲ. ಅದು ಕೂಡ ನೆನಪಿಟ್ಕೊಳ್ಳಿ. ಮತ್ತೇನು ಹೇಳ್ತಿದ್ದೀರಿ? ತಪ್ಪು ಮಾಡಿದ್ದೀರಿ ಅಂತಾರೆ. ದಾಖಲೆ ನಿಜ ಆಗಿದ್ರೆ ತಪ್ಪು ಮಾಡಿರ್ಬೋದು, ಆಗಿದ್ರೆ ಇಳಿಬೇಕಲ್ಲ. ಹೈಕಮಾಂಡ್ ಯಾಕೆ ಹೆದರ್ತಾ ಇದೆ? ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಹೆದರ್ತಾ ಇದೆ. ಬನ್ನಿ ಹೇಳ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಥಿತಿ ಹೇಗಿದೆ ಅಂದರೆ, ಅವರ ಸ್ಥಿತಿ ಗಂಟಲೆಲ್ಲ ಬಿಸಿ ತುಪ್ಪ, ನುಂಗೋಂಗಿಲ್ಲ, ಉಗುಳೋಂಗಿಲ್ಲ. ಜೊತೆಗೆ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಪ್ರಾಬ್ಲಮ್ ಇದೆ, ಕಷ್ಟ ಆಗ್ತಾ ಇದೆ. ಹಾಗಂತ ನೋಡಿ ನಿಮಗೆ ಇಂಥದ್ದೆಲ್ಲ ಆರೋಪ ಬರ್ತಾ ಇದೆ, ಇಳಿದು ಬಿಡಿ ಅಂತ ಹೇಳೋ ಧೈರ್ಯ ಹೈಕಮಾಂಡ್ಗಿಲ್ಲ. ಯಾಕಂದರೆ 40-45 ವರ್ಷದ ಪಾಲಿಟಿಷಿಯನ್ ಹೆಂಗೆ ದಾಳ ಉರುಳಿಸ್ತಾ ಇದ್ದಾರೆ ಅಂತಂದರೆ, ಹೈಕಮಾಂಡ್ಗೆ ಕುತ್ತಿಗೆ ಹಿಡ್ದಂಗಾಗಿದೆ. ಹೈಕಮಾಂಡ್ನ ಘಟಾನುಘಟಿ ನಾಯಕರುಗಳೇ ಕಂಗಾಲಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಒಂದು ಗುಂಪಿಗೆ ಸಿದ್ದರಾಮಯ್ಯ ಮುಂದುವರಿಯುವುದು ಬೇಡ, ಒಂದು ಗುಂಪಿಗಿರುತ್ತೆ, ಸಾಕ್ಬಿಟ್ರಿ ನಾವು ಆಗೋಣ ಅಂತೇಳಿ ಮೇಲ್ನೋಟಕ್ಕೆ ಬೆಂಬಲ ಮಾಡ್ತಾ ಇದ್ದಾರೆ ಎಲ್ಲರೂ. ಈ ಥರ ಇಳಿಸೋದು ಬೇಡ ಅಂತ ಎಲ್ಲರೂ ಬೆಂಬಲ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತೊಬ್ಬರು ಕೂಡ. ಅದು ನೇರ ಬೆಂಬಲ, ಅದರಲ್ಲೇನು ನಾಟಕ ಏನಿಲ್ಲ. ಇಲ್ಲ, ಈ ಥರ ಸಿದ್ದರಾಮಯ್ಯ ಇಳಿಬಾರ್ದು. ಆಮೇಲೆ ಒಂದು ಪ್ರಶ್ನೆ ಬರುತ್ತೆ, ಒಂದು ವೇಳೆ ಇದು ಸತ್ಯವಾದರೆ, ಇಳಿಯುವಂಥ ಪ್ರಸಂಗ ಬಂದರೆ ನಾನು ಇದ್ದೀನಿ ಅಂತ ಒಂದು ಮನಸ್ಸಿನೊಳಗೆ ಆಸೆ. ಈ ನಡುವೆ ಹೈಕಮಾಂಡ್ ಮುಂದೇನು ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಹೈಕಮಾಂಡ್ಗೆ. ಯಾಕೆ ಹೈಕಮಾಂಡ್ ಒಂದು ಸ್ಪಷ್ಟ ಆದೇಶ ಕೊಡ್ತಾ ಇಲ್ಲ? ಯಾಕೆ ಇಷ್ಟೆಲ್ಲ ಆರೋಪಗಳು ಬಂದರೂ ಕೂಡ ರನ್ನ ಚಿನ್ನ ಮುನ್ನ ಅಂತೇಳಿ ಸಿದ್ದರಾಮಯ್ಯವ್ರನ್ನ ಏನು ಮುದ್ದು ಮಾಡ್ತಾ ಇದೆ? ಅದಕ್ಕೆ ಕೇಳೋದು, ಸಿದ್ದರಾಮಯ್ಯ ಓರ್ವ ಅಪೂರ್ವ ರಾಜಕಾರಣಿ. ಹೈಕಮಾಂಡ್ ಗೆದ್ದಿದ್ದಾರೆ ಸಿದ್ದರಾಮಯ್ಯ, ಹಾಗಾಗಿ ಗೆದ್ದ ರಾಮಯ್ಯ. ಹೇಳ್ತೀನಿ ಕೇಳಿ, ಇದು ಭಾಳ ಮಜಾ ಇದೆ, ಭಾಳ ಮಜಾ ಇದೆ. ನಾವು ಸತತವಾಗಿ 3ನೇ ದಿವಸ ಒಂದೊಂದೇ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದೇ ಸಲಕ್ಕೆ ನಾವು ಮಾಡ್ಬೋದು, ನಾಳೆನೊಂದು ಬಿಡುಗಡೆ ಮಾಡ್ತೀವಿ. ನಾಳೆ 2 ಇದೆ ಆಯಿತಾ, 9 ಗಂಟೆಗೊಂದು 10 ಗಂಟೆಗೊಂದು. 9 ಗಂಟೆಗೊಂದು ದಾಖಲೆ ಬಿಡುಗಡೆ ಮಾಡ್ತೀವಿ ಬಿಗ್ ಮಾರ್ನಿಂಗ್ನಲ್ಲಿ. 10 ಗಂಟೆಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂಥ ಒಂದು ಇಂಟರ್ವ್ಯೂ ಇದೆ. ನಾಳೆ ಆ ಇಂಟರ್ವ್ಯೂ ಆದ ನಂತರ ಬರೆದಿಟ್ಕೊಳ್ಳಿ, ಎಲ್ಲ ಚಾನಲ್ಗಳಲ್ಲಿ ಅದೇ ಇಂಟರ್ವ್ಯೂ ಇರುತ್ತೆ. ಯಾಕಂದರೆ ಅವರ ಹಿಂದೆ ಓಡ್ತಾರೆ. ಸಿಕ್ಕರೆ ಚಾನ್ಸು, ಇಲ್ಲಾಂದ್ರೆ ಇಲ್ಲ. ನಮಗೆ ಸಿಕ್ಕಿದೆ, ಯಾವುದು ಅಂತ ನಾಳೆ ಹೇಳ್ತೀವಿ 10 ಗಂಟೆ. ಈ ನಡುವೆ ಏನು ಹೇಳಿದ್ರು, ನಾವು ಪತ್ರ ಬರೆದಿದ್ದಾರೆ, ವೈಟ್ನರ್ ಹಾಕಿದ್ದಾರೆ ಅಂತ ಹೇಳೋದಕ್ಕಿಂತ ಮೊದಲು ಸಿದ್ದರಾಮಯ್ಯ ಏನು ಹೇಳ್ತಾಯಿದ್ರು, ನಾವು ನನ್ನ ಪತ್ನಿ ಯಾವುದೇ ಪತ್ರ ಬರೆದಿಲ್ಲ ಅಂತ ಹೇಳ್ತಾಯಿದ್ರು. ಕೇಳಿಸ್ಕೊಳ್ಳಿ ಅವ್ರು ಹೇಳಿದ್ದು. ಆಮೇಲೆ ಪತ್ರ ಬರ್ತದ್ದು ನಾವು ಹೇಳ್ತೀವಿ. ಇಲ್ಲಪ್ಪ, ಅದು ಸುಳ್ಳು ಪತ್ರ, ನಾವು ಯಾವುದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಯಾರು? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮಗೆ? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವುದನ್ನ ಅವರು ಲಾಜಿಕಲ್ ನಡಿ ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ. ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ. ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ತೆಗೆದು ತೋರಿಸು ಮಾಡಿದ್ರ? ನೀವು ಅವ್ರ ಮಾತು ಕೇಳ್ಕೊಂಡು ಏನು ಪ್ರಶ್ನೆ ಕೇಳಕ್ಕೆ ಹೋಗಿ. ಈಗ ನನಗೆ ಒಂದು ಡೌಟು, ಅನೇಕರಿಗೆ ಹಿಟ್ ಆ್ಯಂಡ್ ರನ್ ಅಂದರೆ ಏನು ಅಂತ ಗೊತ್ತಿದೆಯಾ? ಕೆಲವರು ಗೊತ್ತಿರ್ಬೋದು. ಈ ಆಕ್ಸಿಡೆಂಟ್ ಆಗುತ್ತಲ್ಲ, ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಆದರೆ ಸಮ್ಟೈಮ್ಸ್ ಡೆತ್ ಆಗುತ್ತೆ, ಮತ್ತೊಂದಾಗುತ್ತೆ. ನೀವು ಆಕ್ಸಿಡೆಂಟ್ ಮಾಡಿ ಓಡೋಗೋಂಗಿಲ್ಲ, ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ. ನೀವು ಅಲ್ಲಿ ನಿಲ್ಲಬೇಕು. ಯಾರು ಓಡೋಗ್ತಾರೆ ಅವ್ರನ್ನ ಹಿಟ್ ಆ್ಯಂಡ್ ರನ್ ಕೇಸ್ ಅಂತ ಕರೀತಾರೆ. ಹಿಟ್ ಆ್ಯಂಡ್ ರನ್ ಯಾರು ಅಂತ ಗೊತ್ತಿಲ್ಲ ಅಂತ. ಆಮೇಲೆ ಅವ್ನು ಸಿಕ್ಕಾಕೊಂಡಾಗ ಭಾಳ ಕಷ್ಟ ಆಗುತ್ತೆ. ಹಾಗೇ ಇವರು ಏನು ಆರೋಪ ಮಾಡೋದಂದರೆ, ಸುಮ್ಮನೆ ಹಿಂಗೆ ತಟ್ತಾರೆ, ಓಡೋಗ್ಬಿಡ್ತಾರೆ ಅಂತ. ಅಂದರೆ ಅದನ್ನು ಕಂಪ್ಲೀಟ್ ಮಾಡಲ್ಲ, ಅಲ್ಲೇ ನಿಂತ್ಕೊಂಡು ಎದುರಿಸಲ್ಲ, ಆ ರೀತಿ ಆರೋಪ. ಈಗ ಸಿದ್ದರಾಮಯ್ಯ ಏನು ಹೇಳಿದರು? ಪತ್ರ ಬರೆದಿಲ್ಲ ಅಂತ ಹೇಳಿದರು. ಈಗ ನಾವು ನಿಮಗೆ ದಾಖಲೆ ಕೊಡ್ತೀವಿ, ಪತ್ರ ಬರೆದಿದ್ದಾರೆ
ಅಂದರೆ ಏನು, ರಿಪಬ್ಲಿಕ್ ಕನ್ನಡ ತೋರಿಸಿದ ದಾಖಲೆನ ಅಲ್ಲ. ನೀವೇ ಹೇಳಿದ್ದೀರಿ ರಾಜ್ಯಪಾಲರಿಗೆ ಕೊಟ್ಟ ಉತ್ತರದಲ್ಲಿ. ಮುಡಾ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲ ನೋಟಿಸ್ ಬಂತು, ಉತ್ತರ ಕೊಡಿ ಅಂತೇಳಿ. ನೋಟಿಸ್ಗೆ ಉತ್ತರ ಕೊಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಉತ್ತರದಲ್ಲಿ ಪತ್ನಿ ಪಾರ್ವತಿ ಪತ್ರ ಬರೆದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನಾವಲ್ಲ ಹೇಳಿದ್ದು, ನೀವೇ ಬರೆದಿದ್ದೀರಿ. ಮುಡಾಗೆ ಬರೆದ ಪತ್ರದ ಬಗ್ಗೆ ಉಲ್ಲೇಖ ಮಾಡಿದ್ರು ಸಿದ್ದರಾಮಯ್ಯ. ಅಲ್ಲಿ ಮಾಡಿದ್ದಾರೆ ಪಾಪ, ಅದು ಲಾಯರ್ಗಳು ಮಾಡಿದ್ರೆ ಗೊತ್ತಿಲ್ಲ. ಆದರೆ ನನ್ನ ಪತ್ನಿ ಪತ್ರವನ್ನೇ ಬರೆದಿಲ್ಲ ಅಂತ ಸಿದ್ದರಾಮಯ್ಯ ಮಾಧ್ಯಮದ ಮುಂದೆ ಹೇಳಿದರು. ಆಮೇಲೆ ಈ ರಾಜ್ಯಪಾಲರು ಇವರ ವಿರುದ್ಧ ಕೇಸ್ಗೆ ಅನುಮತಿ ಕೊಟ್ಟರಲ್ಲ, ಅದನ್ನು ಸ್ಕ್ವಾಶ್ ಮಾಡಿ, ಅದನ್ನು ರದ್ದು ಮಾಡಿ ಅಂಥೇಳಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದರು ಹೈಕೋರ್ಟಲ್ಲಿ. ಅಲ್ಲೂ ಕೂಡ ಹೈಕೋರ್ಟ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಪಾಪ ಇವರು ಕೊಡೋದಲ್ಲ, ಲಾಯರ್ಗಳು ಕೊಡೋದು. ಆದರೆ ಕೋರ್ಟ್ಗೆ ಹೆಂಗೆ ತಪ್ಪು ಮಾಹಿತಿ ಅಂದರೆ, 2 ಪೇಜಿನ ಪತ್ರದ ಪೈಕಿ ಕೇವಲ ಫಸ್ಟ್ ಪೇಜ್ ಮಾತ್ರ ಕೊಟ್ಟಿದ್ದಾರೆ ಅಂತ. ಪಾರ್ವತಿಯವರು ಬರೆದ ಪತ್ರದ 2ನೇ ಪುಟ ಕೊಟ್ಟಿರಲಿಲ್ಲ. ಈಗ ನಮಗೆ ಸಿಕ್ಕಿರುವಂಥ ದಾಖಲೆ ಇದೆಯಲ್ಲ, ಆ ಪುಟದಲ್ಲಿ ವೈಟ್ನರ್ ಹಚ್ಚಲಾಗಿದೆ, ಅದನ್ನು ಕೋರ್ಟು ಕೊಟ್ಟಿಲ್ಲ. ಇದಾಯ್ತಲ್ಲ. ಇದಾದ ನಂತರ ನಾವು ನಿನ್ನೆ ಇಂಥದೇ ಜಾಗದಲ್ಲಿ ಸೈಟ್ ಕೇಳಿದ್ದಾರೆ ಅಂಥೇಳಿ ಒಂದು ದಾಖಲೆ ಬಿಡುಗಡೆ ಮಾಡಿದ್ವಿ ಅಲ್ವಾ, ಅಲ್ಲಿ ವೈಟ್ನರ್ ಹಚ್ಚಲಾಗಿದೆ ಅಂತೇಳಿ. ಸಿದ್ದರಾಮಯ್ಯನವರು ಮೊದಲೇನು ಹೇಳ್ತಾ ಇದ್ರು, ಇಂಥದೇ ಜಾಗದಲ್ಲಿ ಕೊಡಿ ಅಂತ ನಾವು ಕೇಳೇ ಇಲ್ಲ ಅಂತ ಹೇಳಿದರು. ಕೇಳಿಸ್ಕೊಳ್ಳಿ. ಆ ನಂತರ ಅವ್ರು ಕೇಳಿದ್ದಾರೆ ಅಂತ ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನಾವು ಇಂಥ ಕೊಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಅದಕ್ಕೆ ಒಪ್ಕೊಂಡಿದ್ದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಟ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು. ಆ್ಯಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು, ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ಹಾಂ, ನಾವು ಇದೇ ಜಾಗದಲ್ಲಿ ಸೈಟ್ ಕೊಡಿ ಅಂತ ಕೇಳಿಲ್ಲ ಅಂತ ನೀವು ಹೇಳಿದಿರಿ. ಹಾಗಂತ ಕೇಳಬಾರ್ದಾ? ಕೇಳಬಹುದು, ತಪ್ಪೇನಿಲ್ಲ. ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ಕೇಳಿಲ್ಲ ಅಂತ ಹೇಳೋದಕ್ಕೆ ನೀವು ಕೇಳಿದ್ದೀರಿ ಅಂತ ನಾವು ಹೇಳ್ತಾ ಇರೋದು. ಏನು, ಸಿದ್ದರಾಮಯ್ಯ ಪತ್ನಿ ಸೈಟ್ ಕೇಳಿದ್ದು ಈ ದಾಖಲೆ ಪ್ರಕಾರ ಸತ್ಯ. ಆದರೂ ಇಂಥ ಕಡೆ ಸೈಟ್ ಕೇಳಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಿವೇಶನ ಕೇಳಿ ಪಾರ್ವತಿಯವರು ಪತ್ರ ಬರೆದಿದ್ರು. ಆ ಪತ್ರವನ್ನು ಮೊನ್ನೆ ನಾವು ಬಿಡುಗಡೆ ಮಾಡಿದ್ವಿ. ಅದೇ ದಾಖಲೆಗೆ ವೈಟ್ನರ್ ಹಾಕಿದ ಆರೋಪ ಇರೋದು. ಇದರ ನಡುವೆ ಒಂದು ಮಾತು ಹೇಳ್ತೀನಿ ವೀಕ್ಷಕರ ಹತ್ರ. ಈ ದಾಖಲೆ ಬಿಡುಗಡೆ ಆಗಿದೆಯಲ್ಲ, ಅದು ಒರಿಜಿನಲ್ಲಾ ಡುಪ್ಲಿಕೇಟಾ, ಅದನ್ನು ಸಾಬೀತು ಮಾಡಬೇಕಾಗಿರೋದು ಕೋರ್ಟ್ ಮತ್ತು ಸಿದ್ದರಾಮಯ್ಯ ಪರ ವಕೀಲರು. ಯಾರು ಬೇಕಿದ್ರೂ ಮಾಡಿರ್ಬೋದು, ಒಂದು ವೇಳೆ ಗೊತ್ತಿಲ್ಲ ನನಗೆ. ನಾನೊಂದು ಅದಕ್ಕೊಂದು ಕ್ಲಾರಿಟಿ ಕೊಡ್ತಿರೋ. ಆ ದಾಖಲೆ ನಮ್ಮ ಕೈಗೆ ಸಿಕ್ಕಿದೆ ಅಂದ ತಕ್ಷಣ ಅದು ಒರಿಜಿನಲ್ ಆಗಿರಬೇಕು ಅಂತೇನಿಲ್ಲ, ಅಥವಾ ಒರಿಜಿನಲೇ ಆಗಿರ್ಬೋದು. ಲಾಯರ್ಗಳಿಗೆ ವಾದ ಮಾಡೋದಕ್ಕೆ ಅವಕಾಶ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್